ವಿದ್ಯಾರ್ಥಿಗಳಿಗೆ 79ನೇ ಸ್ವಾತಂತ್ರ್ಯ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ಭಾರತದ ತುಂಬೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಅತಿ ವಿಜೃಂಭಣೆಯಿಂದ ಇಂದು 79ನೇ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ದೇಶ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅನ್ನೋದು ಈ ಶಬ್ದ ಹಾಗೆ ಹೀಗೆ ಬಂದಿಲ್ಲ. 140 ಕೋಟಿ ಜನರ ಒಂದು ಪರಿಶ್ರಮ. ಸ್ವಾತಂತ್ರ್ಯ ಪಡೆಯುವಂಥ ಪೂರ್ವದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದಿದ್ದಿಲ್ಲ, ಅವರು ಒಳಗೆ ಇತ್ತು. ಅವರು ಒಂದು ಪಟ್ಟಂಥ ಪರಿಶ್ರಮದ ಫಲವಾಗಿ ಸ್ವಾತಂತ್ರ್ಯ ಅಂತೇಳಿ ಒಂದು ಶಬ್ದ ಬಂತು. ಸ್ವಾತಂತ್ರ್ಯ ಅಂತ ಶಬ್ದ ಬಂದ ತಕ್ಷಣವೇ ನಾವು ಇವತ್ತು 79ನೇ ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ್ಯೋತ್ಸವನ. ಆದರೆ ನಾವು ನಿಜವಾಗ್ಲೂ ಸ್ವಾತಂತ್ರ್ಯ ನಮಗೆ ಇವತ್ತು ಸಿಕ್ಕಿದೆ ಇಲ್ಲ ಅಂತೇಳಿ ನಾವು ಇವತ್ತು ಸ್ವಲ್ಪ ಆತ್ಮಾವಲೋಕನೆ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಎಷ್ಟೊಂದು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರು. ಅವ್ರು ಎದಕ್ಕೆ ಬಂದರು? ನಮ್ಮ ಜೊತೆ ಯುದ್ಧ ಮಾಡಲಿಕ್ಕೆ ಬರಲಿಲ್ಲ, ನಮ್ಮ ಜೊತೆ ಹೋರಾಟ ಮಾಡಲಿಕ್ಕೆ ಬರಲಿಲ್ಲ. ಅವ್ರು ಬಂದಿದ್ದು ತಮ್ಮ ಹೊಟ್ಟೆ ಉಜ್ಜೀವನಕ್ಕೋಸ್ಕರ ಬಂದರು, ಬದುಕೋಕ್ಕೋಸ್ಕರ ಬಂದರು. ಆದರೆ ಬಂದ ತಕ್ಷಣ ಈಗೇನಾಗಿಬಿಟ್ಟು ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಭಾರತವನ್ನು ಸರ್ಚ್ ಮಾಡಲಿಕ್ಕೆ ಹಲವಾರು ಸಂಶೋಧನೆಗಳನ್ನು ಮಾಡಿದರು. ವಾಸ್ಕೋ ಡ ಗಾಮ ನಮ್ಮ ಭಾರತವನ್ನು ಕಂಡುಹಿಡಿದ. ಆಮೇಲೆ ಏನಾಗಿಬಿಟ್ಟು 3 ಕಡೆ ನೀರು, 1 ಕಡೆ ಭೂಮಿ ಇತ್ತು ನಮ್ಮ ಭಾರತದ ಕನ್ನಡದಲ್ಲಿ. ಆವಾಗ ನಾವೇನು ಮಾಡಿದ, ಇಲ್ಲಿ ಅತಿ ಶ್ರೀಮಂತಿಕೆ ಇದೆ, ಇದನ್ನು ನಾವು ಏನಾರು ಮಾಡಿ ನಮ್ಮ ಅವೆಲ್ಲ ಫ್ರೆಂಚ್ ರಾಷ್ಟ್ರ ಅವಾಗ ಬಡ ರಾಷ್ಟ್ರ, ಅವು ನಮ್ಮದು ಶ್ರೀಮಂತ ರಾಷ್ಟ್ರ ಇತ್ತು. ಯಾಕಂದರೆ ನಾವು ಮಸಾಲ ಪದಾರ್ಥಗಳನ್ನು ಬೆಳಿತಿದ್ವಿ, ಮಾರ್ತಿದ್ವಿ. ಶ್ರೀಮಂತ ರಾಷ್ಟ್ರ ಇತ್ತು. ಅಲ್ಲಿ ನಮ್ಮ ಉದ್ಯೋಗಕ್ಕೆ ಬಂದವರು ಇಲ್ಲಿ ಬಂದು ನೋಡಿದ ತಕ್ಷಣ ಭಾರತದ ಜನ ಭಾಳ ಮುಗ್ರದಾರೋ, ಇವ್ರು ಏನೂ ಗೊತ್ತಿಲ್ಲ, ಇವ್ರನ್ನ ನಾವು ಆಳ್ಬೋದು ಅಂತೇಳಿ ತಿಳ್ಕೊಂಡು ಒಟ್ಟು 567 ಪ್ರಾಂತಗಳ ಪ್ರಾಂತ ಆಗಿ ನಮ್ಮ ದೇಶ ವಿಂಗಡಣೆ ಆಗಿತ್ತು. ಭಾರತ ಅನ್ನೋದು ಒಂದಿತ್ತು, ಆದರೆ 567 ರಾಜರು, ಸಾಮಂತರು ಈ ದೇಶವನ್ನು ಆಳ್ತಾಯಿದ್ರು. ಪಂಗಡ ಮಾಡ್ಕೊಂಡು 567 ಫ್ಲ್ಯಾಗ್ ಇದ್ದು ಅವಾಗ ಬಂದು ನೋಡಿದ ಮೇಲೆ ಇಲ್ಲ, ನಾವು ಇವ್ರನ್ನೇ ಬರೀ ನಾವು ವ್ಯಾಪಾರಕ್ಕೋಸ್ಕರ ಬರಬಾರ್ದು, ಇವ್ರ ಮೇಲೆ ನಾವು ಆಳಬೇಕು, ಅಷ್ಟು ಇವರು ಮುಗ್ಧರದಾರ, ಇವ್ರಿಗೆ ಏನು ಗೊತ್ತಿಲ್ಲ, ವಿದ್ಯಾವಂತರಿಲ್ಲ ಅಂತೇಳಿ ಅವ್ರು ತಿಳ್ಕೊಂಡು ನಮ್ಮ ರಾಜರ ಜೊತೆನೇ ಬೆರೆತ್ಕೊಂಡು ಅವರಲ್ಲಿ ಯುದ್ಧ ಅವ್ರ ಮೇಲೆ ಎತ್ತು ಕಟ್ಟಿ ಅದನ್ನೇನು ಮಾಡಕತ್ರು, ಅದರ ಉಪಯೋಗ ತೊಗೊಳಕತ್ರು. 567 ಫ್ಲ್ಯಾಗ್ ಹಾರ್ತಿದ್ದು ಅವಾಗ. ಆಮೇಲೆ ಜಾತೀಯತೆ ಇತ್ತು, ಒಂದು ಹೊಂದಾಣಿಕೆ ಇದ್ದಿದ್ದಿಲ್ಲ, ಸಂಸ್ಕೃತಿ ಬೇರೆ ಬೇರೆ ಆಗಿತ್ತು, ಭಾಷೆಗಳು ಬೇರೆ ಬೇರೆ ಆಗಿತ್ತು. ಇದನ್ನು ಅರ್ಥ ಮಾಡಿಕೊಂಡು ಈ ದೇಶವನ್ನು ನಾವು ಇಬ್ಬಾಗ ಮಾಡ್ಬೋದು, ಆದರೆ ಜೋಡಿಸೋದು ಮಾತ್ರ ಆಗೋದಿಲ್ಲ ಅಂತೇಳಿ ಅವರು ಕಲ್ಪನೆ ಮಾಡಿಕೊಂಡ್ರು. ಇಬ್ಬಾಗ ಮಾಡ್ಬೇಕಂದ್ರೆ ಹಲವಾರು ಒಬ್ಬ ರಾಜ ಅವನ ಮೇಲೆ ದಬ್ಬಾಳಿಕೆ ಮಾಡೋದು, ಅದನ್ನು ಅಲ್ಲೇನೇ ರಾಜರು ಹೊಡೆದಾಡೋದನ್ನು ಅರ್ಥ ಮಾಡಿಕೊಂಡು ಈ ದೇಶ ನಾವು ಕೂರ್ಸೋಕ್ಕಾಗಲ್ಲ, ಇಬ್ಬಾಗ ಮಾಡ್ಬೋದು ಅಂತೇಳಿ ತಿಳ್ಕೊಂಡು ಅದೇ ರೀತಿನ ಇಬ್ಬಾಗ ಮಾಡಿಬಿಟ್ಟು ದೇಶನ ಇಬ್ಬಾಗ ಮಾಡಿದಲ್ಲಿ 567 ಫ್ಲ್ಯಾಗ್ ಹೋಗಿ 567 ಫ್ಲ್ಯಾಗ್ 500 ಸಾವಿರಾರು ಜಾತಿ, ಸಾವಿರಾರು ಪಂಗಡಗಳು, ಹಲವಾರು ಭಾಷೆ, ಒಂದು 200-300 ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗ್ತಿತ್ತು, ಒಂದೊಂದು ಸಂಸ್ಕೃತಿ ಚೇಂಜ್ ಆಗ್ತಿತ್ತು, ಒಂದೊಂದು ಮಾನವನ ಅಲ್ಲಿ ಅಂತ ಬದುಕುವ ರೀತಿಯೂ ಚೇಂಜ್ ಆಗ್ತಿತ್ತು. ಅದಕ್ಕೋಸ್ಕರ ಇವ್ರು ನಾವು ಒಡೆದು ಆಳ್ಬೋದು ಅಂತೇಳಿ ತಿಳ್ಕೊಂಡು ಬ್ರಿಟಿಷರು ಏನು ಮಾಡಿದಂದರೆ, ಅವರು ವಿದ್ಯಾವಂತರು, ನಿಜವಾಗ್ಲೂ ಬ್ರಿಟಿಷರು ಅವರು ವಿದ್ಯಾವಂತರು. ಅವರು ನಮ್ಮ ಗಟ್ಟಿ ಉಜ್ಜೀವನಕ್ಕೋಸ್ಕರ ಬಂದವರು ನಮ್ಮನ್ನೇ ದೇಶ 300 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರಂದರೆ ನಮ್ಮಲ್ಲಿ ಎಷ್ಟು ಮೌಢ್ಯತೆ ಇರಬಾರ್ದು ನಾವು ಅರ್ಥ ಮಾಡ್ಕೋಬೇಕು ಇವತ್ತ. ಆಮೇಲೆ ಏನಾಗಿಬಿಡ್ತು, ಅದು ಹಂಗೆ ಮಾಡ್ಕೊತ ಹೋಗಿ ಅವರಲ್ಲಿ ಕಟ್ಟಿ ಯುದ್ಧ ಆದಾತು ಅದೆಲ್ಲ ಗೊತ್ತಿದೆ ನಿಮಗೆ. ಸಾವಿರಾರು ಲಕ್ಷ ಜನರು ಪ್ರಾಣ ತ್ಯಾಗ ಮಾಡಿ ಹೋರಾಟ ಮಾಡಿ ಈ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟು ನಾವು ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕು. 79 ವರ್ಷಗಳ ಸ್ವಾತಂತ್ರ್ಯ ಸಿಕ್ಕಿ ಹೋಯಿತು. ಬಟ್ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅನ್ನೋ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಎಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ರೀ ನಮಗೆ? ಎಲ್ಲಿ ಹೋದ್ರಲ್ಲಿ ಭ್ರಷ್ಟಾಚಾರ ನಡೀತಿದೆ, ಅತ್ಯಾಚಾರ ನಡೀತಾ ಇದೆ. ಒಂದು ಹೆಣ್ಮಕ್ಳು ರಾತ್ರಿ 12 ಗಂಟೆಯಿಂದ ತನ್ನ ಕಚೇರಿ ಕೆಲಸ ಮುಗಿದು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಅದು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಆಮೇಲೆ ದಲಿತರ ಶೋಷಣೆ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಹೇಳಿದರು, ಗಾಂಧೀಜಿ ಅವರು ಹೇಳಿದ್ರು, ಅವ್ರ ತತ್ವ ನಾವು ಎಲ್ಲಿ ಆಚರಿಸ್ತಾ ಇದ್ದೀವಿ? ಒಂದು ರೀತಿಯಿಂದ ನೋಡ್ಬೇಕಂದ್ರೆ ಈಗ ಕೆಲವೊಂದು ವಿಮರ್ಶಕರು ನಿನ್ನೆ ಟಿ ವಿಯಲ್ಲಿ ಹೇಳ್ತಾ ಇದ್ರು, ನಾವು ಸ್ವಾತಂತ್ರ್ಯೋತ್ಸವನ ಆಚರಿಸೋದು ಬರೀ ಆಡಂಬರಕ್ಕೋಸ್ಕರ. ಇಲ್ಲಿ ನಾವು ಗಾಂಧೀಜಿ ಫೋಟೋ ಇದ್ದೀವಿ, ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀವಿ. ಯಾರು ನಾವು ಗಾಂಧೀಜಿ ತತ್ವ ಅನುಸರಿಸ್ಕೊಳ್ತಾ ಇದ್ದೀವಿ? ಯಾರು ಅಂಬೇಡ್ಕರ್ ಹೇಳಿದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ? ಹಕ್ಕುಗಳಿಗಾಗಿ ಮಾತ್ರ ಬಡ್ದಾಡ್ತಾ ಇದ್ದೀವಿ, ನಮ್ಮ ಹಕ್ಕುಗಳಿಗಾಂತರ ಮಾತಾಡ್ತೇವೆ. ಬಟ್ ಅವ್ರ ತತ್ವಗಳನ್ನು ನಾವು ನಡೆಸ್ಬೋದಿಲ್ಲ ಅಂತೇಳಿ ಒಂದು ಡಿಬೇಟ್ ಇತ್ತು ಸರ್, ಭಾರಿ ಅದ್ಭುತವಾಗಿ ಹೇಳಿದ್ರು. ಅದು ನಿಜವಾಗ್ಲೂ ಇದೆ. ಸ್ವಾತಂತ್ರ್ಯ ಸಿಗಬೇಕಾದ್ರೆ
ಬರೀ ದೊಡ್ಡವರಷ್ಟೇ ಹೋರಾಡಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಅವಾಗಿತ್ತು. ಗುರು ಗೋವಿಂದ್ ಸಿಂಗನ ಮಕ್ಕಳು 18 ವರ್ಷ ಒಬ್ಬನಿಗೆ, 22 ವರ್ಷ ಒಬ್ಬನಿಗೆ. ಆವಾಗ ಏನಾಗುತ್ತೆ, ಮೊಘಲರು ಗುರು ಗೋವಿಂದ್ ಸಿಂಗನ ಅರಮನೆ, ಅದು ಪ್ರಾಂತ 567 ಪ್ರಾಂತ ಅಂತ ಹೇಳಿನಲ್ಲ, ಅದರ ಒಂದು ಪ್ರಾಂತ ಅದು. ಆವಾಗ ಅಟ್ಯಾಕ್ ಮಾಡಿಬಿಡ್ತಾನೆ. ಅಟ್ಯಾಕ್ ಮಾಡಿದಲ್ಲಿ ಏನಾಗುತ್ತೆ, ಅವರು ಸ್ವಾತಂತ್ರ್ಯ ಕಿಚ್ಚಿರ್ತದೆ ಅವರ ಗುರು ಗೋವಿಂದ್ ಸಿಂಗನ ಕುಟುಂಬದಲ್ಲಿ, ಅದು ಪ್ರಾಂತ ಅದು. ಅವರು ಏನು ಮಾಡಿಬಿಡ್ತಾರೆ, ಔರಂಗಜೇಬ್ ಅಟ್ಯಾಕ್ ಮಾಡಿದಾಗ ಅವರು ಗುರು ಗೋವಿಂದ್ ಸಿಂಗ್ ಅವ್ರ ಹೆಂಡರು ಆಮೇಲೆ ಮಕ್ಕಳು ಕೂಡಿ ಕಾಡಿನಲ್ಲಿ ಹೋಗ್ಬಿಡ್ತಾರೆ. ಈ ಮಾತು ಯಾಕೆ ಹೇಳ್ತಾನೆ ಅಂದರೆ, ಮಕ್ಕಳಲ್ಲಿನೂ ಕೆಚ್ಚದೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಕಾಡಿನಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ. ಔರಂಗಜೇಬನ ಕಾಡಿನಲ್ಲಿ ಅವ್ನ ಕೈ ಸಿಕ್ಕಿ ನಮ್ಮನ್ನು ಬಂದುಬಿಡ್ತಾನೆ ಅಂತ ಹೇಳಿ ಕಾಡಿನಲ್ಲಿ ತಪ್ಪಿಸ್ಕೊಂಡು ಹೋದಾಗ ಒಂದು ರಾತ್ರಿ ಕಳೀತಾರೆ. ಬೆಳಿಗ್ಗೆ ಟೈಮ್ ಆಗುತ್ತೆ, ಎದುರುಗಡೆ ಒಂದು ಮನುಷ್ಯ ಬರ್ತಾನೆ. ಬಂದ ಮೇಲೆ ಯಾರು ಇಲ್ಲ, ನಾವು ಹಿಂಗಿಂಗೆ ತಪ್ಪಿಸ್ಕೊಂಡಿದ್ದೀವಿ, ನನಗೆ ಆಶ್ರಯ ಕೊಡಪ್ಪ ಆಗುತ್ತೆ. ಆಶ್ರಯ ಕೊಡ್ತಾರೆ. ನಮ್ಮ ಭಾರತೀಯರು ಎಷ್ಟು ಆ ಬ್ರಿಟಿಷರಿಗೆ ನಾವು ಹಾದಿ ಮಾಡಿಬಿಡ್ತಂದರೆ, ಅವರು ಒಂದು ಕೆಟ್ಟ ವಿಚಾರಕ್ಕೆ ನಾವು ಸಹಕಾರ ಕೊಟ್ಟಿದ್ದೀವಿ ಅವರಿಗೆ. ಅವ್ರು ಏನಾಗಿಬಿಡ್ತಾರೆ, ಅವ್ರನ್ನ ಒಂದು ಮನೆಯಲ್ಲಿ ಇಟ್ಕೊಂಡು ಔರಂಗಜೇಬರಿಗೆ ಹೇಳ್ತಾನೆ, ಇಲ್ಲ, ಗುರು ಗೋವಿಂದನ ಮಕ್ಕಳು ಹೆಣ್ಣರು ನನ್ನ ಕಡೆ ಇದ್ದಾರೆ, ನೀವು ಬಂದು ನೀವು ನಮಗೆ ಬಂಗಾರ ವಜ್ರ ವೈಡೂರ್ಯ ನನಗೆ ಕೊಟ್ಟರೆ ನಾನು ನಿಮ್ಗೆ ಅವ್ನು ಕೊಡ್ತೀನಿ ಅಂತಾನೆ. ಆಯಿತು ಅಂತೇಳಿ ಅವ್ನು ಬಂಗಾರ ವಜ್ರ ವೈಡೂರ್ಯ ಅವ್ನು ಕೊಟ್ಟರು. ಬಂದಮೇಲೆ ಲಾಕ್ ಓಪನ್ ಮಾಡಿ ನೋಡ್ತಾನೆ, 2 ಮಕ್ಕಳು ಇರ್ತಾರೆ, ಮೇಲ್ಗಡೆ ತಾಯಿ ಇರ್ತಾನೆ. ಔರಂಗಜೇಬನ ಸಾವಂತರು ಬಂದು ಕೇಳ್ತಾರೆ, ನಿಮ್ಮ ತಂದೆಯಲ್ಲಿ ನನ್ನ ತಂದೆ ಮಿಸ್ ಆಗಿಬಿಟ್ಟಿರ್ತಾನೆ, ಬೇರೆ ಸ್ವಲ್ಪ 6 ವರ್ಷದಲ್ಲಿ ಹೋಗ್ಬಿಡ್ತಾರೆ, ನಿಮ್ಮ ತಂದೆಯಲ್ಲೇ ನನಗೆ ಕೇಳ್ತಾನೋ? ನನ್ನ ತಂದೆ ಹೇಳೋದಿಲ್ಲ, ನಾನೇ ಕೇಳಿ ನಮ್ಮ ತಂದೆ ಎಲ್ಲಿ ನಮಗೆ ಗೊತ್ತಿಲ್ಲ, ಬಟ್ ಇವ್ರಿಗೆ ಕೊಟ್ಟಿದ್ದು ನನ್ನ ತಂದೆ ಇದೆ ಕಾಡಿನಲ್ಲಿದ್ದಾನೆ, ಅದು ಗೊತ್ತಿರ್ತದೆ, ಬಟ್ ಹೇಳೋದಿಲ್ಲ. ಇಲ್ಲ, ನಿಮ್ಮನ್ನು ಸ್ವಾತಂತ್ರ್ಯ ಹೋರಾಡ್ತಿದ್ರೆ ನಿಮ್ಮನ್ನು ಶಿರಚ್ಛೇದನ ಮಾಡ್ತೀನಿ ಅಂತ ಹೇಳ್ತಾನೆ. ನನ್ನ ಮಕ್ಕಳಿಗೆ ಆಯಿತು, ಶಿರಚ್ಛೇದನ, ನನ್ನ ದೇಹನ ನಿಮ್ಮ ಸಲ ಚಿಕ್ಕಿಬಿಟ್ಟಿದೆ, ನೀವು ಏನಾದ್ರು ಮಾಡ್ಕೋ, ನನ್ನ ತಂದೆ ನಾವು ಹೇಳೋದಿಲ್ಲ, ನಾವು ಸ್ವಾತಂತ್ರ್ಯ ಕಂಡ್ರೆ ಪಡೆದಾನೋ ಅಂತ ಹೇಳ್ತಾರೆ. ಅದಕ್ಕೆ ಎಂಥ ಕಠಿಣವಾದ ಶಿಕ್ಷೆ ಕೊಡ್ತಾನೆ ಚಿಕ್ಕ ಮಕ್ಕಳಿಗೆ. ಅವ್ರನ್ನ ಒಂದು ಗಾಡಿಗೆ ನಿಲ್ಲಿಸಿ ಈ ಗೋಡೆ ಕಟ್ಕೋತ ಬರ್ತಾನೆ. ಇಷ್ಟಕ್ಕೆ ಬಂದಿರ್ತಾನೆ, ಸರ್ ಶಿರಚ್ಛೇದನ ಮಾಡ್ತಾನೆ ಎಲ್ಲಿ ಹೇಳೋನು? ನಾ ಹೇಳೋದಿಲ್ಲ, ನನ್ನ ಶರೀರ ನೀವು ಬಾಳೆಯಲ್ಲಿ ಗೀಸಾಕು ನನ್ನ ಶರೀರನ ತುಂಡು ಮಾಡೋ, ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ ಅಂತ ಮಕ್ಕಳು. ಆವಾಗ ಸಣ್ಣ ಮಗನಿಗೆ, ಸಣ್ಣ ತಮ್ಮನಿಗೆ ಫಸ್ಟ್ಗೆ ಶಿರಚ್ಛೇದನ ಮಾಡ್ತಾರೆ. ಶಿರಚ್ಛೇದನ ಮಾಡುವಂಥ ಸಮಯ ಬರ್ತದೆ. ಅಣ್ಣ ಅಳ್ತಾ ಇರ್ತಾನೆ. ಅಮ್ಮ ಹೇಳ್ತಾನೆ ಅಣ್ಣನಿಗೆ, ಅಣ್ಣ ನೀ ಯಾಕೆ ಅಳ್ತಾ ಇದೆಯಾ? ಅಳಬೇಡ, ನಾವು ಸ್ವಾತಂತ್ರ್ಯೋತ್ಸವ ನಮ್ಮ ತ್ಯಾಗ ಬಲಿದಾನ ಸಂತೋಷದಿಂದ ಕೊಡೋಣ ಅಂತ ಹೇಳ್ತಾನೆ. ಅಮ್ಮ, ನಾನು ನಿನಗೆ ಸ್ವಾತಂತ್ರ್ಯೋತ್ಸವ ನಿನ್ನ ಬಲಿದಾನಕ್ಕೋಸ್ಕರ ಅಳ್ತಾ ಇಲ್ಲ, ನೀನು ಅಂತಿಂತ ಚಿಕ್ಕವನು, ನೀನು ಇನ್ನೂ ಭೂಮಿ ಮೇಲೆ ಒಂದು 2-3 ವರ್ಷ ಕಾಲ ಉಳಿಬೇಕಾಗಿತ್ತು, ನನ್ನ ಎದುರುಗಡೆ ನಿನ್ನ ಪ್ರಾಣ ಉಂಟಲ್ಲ, ಅದಕ್ಕೋಸ್ಕರ ಅಳ್ತಾ ಇದ್ದೀನಿ, ನನಗೆ ಸ್ವಾತಂತ್ರ್ಯೋತ್ಸವ ಸಂತೋಷ ಇದೆ ಅಂತ ಹೇಳ್ತಾನೆ. ಅಂಥ ಚಿಕ್ಕ ಮಕ್ಕಳೂ ಸಹ ಸ್ವಾತಂತ್ರ್ಯ ಯೋಧರಾಗಿ ದೇಶಭಕ್ತಿ ಇತ್ತು ಅವರಲ್ಲಿ. ಬಟ್ ನಾವು ವಿಚಾರ ಮಾಡಿ ನಮ್ಮ ಮಕ್ಕಳಿಗೆ ನಾವು ಈಗೇನು ಹೇಳ್ಕೊಳ್ತೀವಿ ನಾವು ಸ್ವಾತಂತ್ರ್ಯ ಬಗ್ಗೆ. ಮಕ್ಕಳಿಗೆ ಇವತ್ತಿಗೂ ಒಂದೊಂದು ಮಕ್ಕಳು ಹೇಳಿದರೆ ಸ್ವಾತಂತ್ರ್ಯ ಯಾವಾಗ ಸಿಗ್ತದೆ ಹೇಳಕ್ಕೆ ಅದು ಇಷ್ಟು ಗೊತ್ತಿರ್ತಿಲ್ಲ. ಗಣರಾಜ್ಯೋತ್ಸವ ಅದು 1926 ಅದು ಗೊತ್ತಿರ್ತಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ? ಎಲ್ಲಿ ಹಂಗೆ ಪ್ರಾಬ್ಲಮ್? ಹಂಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ತೊಂದರೆ ಇದೆಯಾ? ಏನು ಟೀಚರ್ಸಲ್ಲಿ ಹೇಳೋದಿಲ್ಲ, ಏನು ಪಾಲಕರು ನಮಗೂ ಅಷ್ಟಕ್ಕಷ್ಟೇ ಇತಿಹಾಸ ಬರ್ತೈತೋ ಹೆಂಗೋ? ಇದೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಅದಕ್ಕೆ ಒಳ್ಳೆಯ ಶಿಕ್ಷಣ ಕೊಟ್ಟು, ಸ್ವಾತಂತ್ರ್ಯೋತ್ಸವ ಕೊಟ್ಟು, ದೇಶವನ್ನು ಯಾವ ರೀತಿ ಕಟ್ಟಬೇಕು, ಭಾಷೆಗೆ ತೊಂದರೆ ಬಂದಾಗ ನಾವು ಯಾವ ರೀತಿ ಹೋರಾಡಬೇಕು ಅನ್ನುವಂಥ ಮೌಲ್ಯವನ್ನು ಪಾಲಕರಾಗಿ ನಾವು ಮಕ್ಕಳಿಗೆ ಹೇಳಬೇಕು. ಅಂದಾಗ ಮಾತ್ರ ಏನು, ಯಾಕಂದರೆ 79 ವರ್ಷ ಆಯಿತು ನಮ್ಮ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಮತ್ತು ಅಭಿವೃದ್ಧಿ ಹೊಂದಿದ ದೇಶ ಅಂತ ನಾವು ಯಾವಾಗ ಅನ್ಕೋಬೇಕು? 79 ವರ್ಷ ಆಯಿತು, ನೀವು 100 ಹೊಡಿತಿದ್ವಿ, 100 ಹೊಡೆದ್ರು ಅಭಿವೃದ್ಧಿ ಹೊಂದುತ್ತಿರುವ ದೇಶನ? ಯಾವಾಗ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗ್ತೀವಿ ಅಂದಾಗ ಈಗ ನಮ್ಮದು ಮುಗಿತು. ನಮ್ದು ಇವಾಗ ನಾವು ಮಕ್ಕಳಿಸೋದು ಬೇಡ. ಇತಿಹಾಸ ಮಕ್ಕಳಿಗೆ ಹೇಳ್ಬೇಕು. ನಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹೇಳ್ಬೇಕು, ಕ್ರಾಂತಿಕಾರರ ಬಗ್ಗೆ ಹೇಳ್ಬೇಕು, ಗಾಂಧೀಜಿ ಬಗ್ಗೆ ಹೇಳ್ಬೇಕು, ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ಬೇಕು, ಆಮೇಲೆ ಭಗತ್ ಸಿಂಗ್ ಅವ್ರ ಬಗ್ಗೆ ಹೇಳ್ಬೇಕು, ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ಬೇಕು. ಅವರೆಲ್ಲ ಅವರೊಂದು ಇತಿಹಾಸ, ಕ್ರಾಂತಿಕಾರರು ಅವರೆಲ್ಲರೂ ತುಂಬ ತ್ಯಾಗ ಮಾಡಿ ಈ ಒಂದು ದೇಶನ ಕಟ್ಟೋರಿಗೆ ಅವ್ರ ಪ್ರಮುಖತೆ ಪಾತ್ರ ದೊಡ್ಡದಿದೆ. ಇವತ್ತಿಗೂ ನಮ್ಮ ಮಕ್ಕಳಿಗೆ ಅವ್ರೇನು ಮಂಡನೆ ಮಾಡಿದ್ರು, ಸಂವಿಧಾನ ಮಾಡಿದ್ರು, ಅದು ಗೊತ್ತಿಲ್ಲ. ಏನು ಕಾರಣ ಹಂಗಂದರೆ ಶಿಕ್ಷಣ ವ್ಯವಸ್ಥೆನೋ ಏನು ಕಾರಣ ಇದು? ಅದಕ್ಕೆ ತುಂಬ ಯೋಚನೆ ಮಾಡಿ ಬದುಕಬೇಕಾಗುತ್ತೆ. ಮುಂದಿನ ಪೀಳಿಗೆಗಾದ್ರೂ ನಾವು ಸ್ವಾತಂತ್ರ್ಯೋತ್ಸವದ ಬಗ್ಗೆ, ದೇಶದ ಬಗ್ಗೆ, ಭಾಷೆ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಿರಂತೆ ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶನ ಆಗ್ತಾ ಇದೆ. ಶತಕೋಟಿ ಹೊಡೆದರೂ ಸಹ ಅಭಿವೃದ್ಧಿ ಹೊಂದಿದ ದೇಶ ಆಗ್ತದೆ. ಅದಕ್ಕೋಸ್ಕರ ಪಾಲಕರಾದವ್ರು ನಾವು ಎಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ
ನನ್ನ ಮಗ ಇಂಜಿನಿಯರ್ ಮಾಡಬೇಕು, ನನ್ನ ಮಗನೇ ಡಾಕ್ಟರ್ ಮಾಡಬೇಕು, ನನ್ನ ಮಗನ ದೊಡ್ಡ ಉದ್ಯಮಿ ಮಾಡಬೇಕು, ಮಾಡಿರಿ ಬೇಡ ಅನ್ನೋದಿಲ್ಲ. ಅದರ ಜೊತೆಗೇ ನಮ್ಮ ದೇಶದ ಬಗ್ಗೆ, ನಮ್ಮ ಕ್ರಾಂತಿಕಾರರ ಬಗ್ಗೆ, ಹೋರಾಟಗಾರರ ಬಗ್ಗೆ ಅದನ್ನು ತಿಳಿಸ್ಕೊಂಡು ಅವರಿಗೆ ಒಂದು ದೇಶದ ಮೌಲ್ಯವನ್ನು ನಮ್ಮ ದೇಶದ ಗಟ್ಟಿಯಾಗಿದೆ, ನಾವು ಗಟ್ಟಿಯಾಗಿರ್ತೀವಿ ಅನ್ನುವಂಥ ಒಂದು ಪರಿಜ್ಞಾನವನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಬೇಕು. ಅಂದಾಗ ಮಾತ್ರ ನಮ್ಮ ದೇಶಕ್ಕೆ ಕರೆಕ್ಟ್ ಅವಾಗಲೇ ಸ್ವಾತಂತ್ರ್ಯ ಸಿಕ್ತು ಅಂತ ಒಂದು ಭಾವನೆ ಬರ್ತದೆ. ಇಲ್ಲಾಂದರೆ ಹಾಕಕ್ಕೊಂಟು ನೆಪಕ್ಕೊಂಟು ಅನ್ಕೊಂಡ್ರೆ ಜನಗಣಮನ ಹೋಗ್ಬಿಡ್ದಾಗಿ ಹೋಗಿ ಕೇಳಿ ನೀವು ನಮ್ಮ ಮಕ್ಕಳಿಗೆ. ಇವತ್ತು ನನ್ನ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರೂ ಹೇಳ್ತಾರೆ. ಕೆಲವು ಎಲ್ಲರೂ ಹಂಗೆ ಇರೋದು, ಎಲ್ಲರೂ ಇರ್ತಾರೆ. ಬಟ್ 90% ಜನಕ್ಕೆ ಈ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಗೊತ್ತಿಲ್ಲ. ನಮ್ಮ ದೇಶ ಹೆಂಗೆ ಸೃಷ್ಟಿಯಾಯಿತು, ಯಾರು ಇದನ್ನು ಕಂಡಿದ್ರು, ಏಕೆ ಬ್ರಿಟಿಷರು ಬಂದರು, ಇತಿಹಾಸ ಗೊತ್ತಿರ್ಬೇಕು. ಇತಿಹಾಸ ಗೊತ್ತಿದ್ಮೇಲೆ ನಾವು ಒಂದು ಸ್ವಲ್ಪ ಇತಿಹಾಸ ಓದಿರ್ಬೇಕು. ಸ್ವಲ್ಪ ಇತಿಹಾಸ ಒಂದೊಂದು ಅರ್ಧ ಗಂಟೆ ದೇಶದ ಬಗ್ಗೆ ಓದ್ಬೇಕು. ನಮ್ಗೆ ಸಿಕ್ಕಾಪಟ್ಟೆ ಸಿಗ್ತಾವೆ. ಇಲ್ಲಾಂದರೆ ಆನ್ಲೈನಲ್ಲಿ ನೋಡ್ಬಿಟ್ರೆ ಅವು ಎಲ್ಲ ಸಿಗ್ತವೆ. ಅವನ ಮಕ್ಕಳಿಗೆ ನಾವು ಹಚ್ಕೋಬೇಕು. ಅಂದಾಗ ಮಕ್ಕಳಲ್ಲಿ ಒಂದು ದೇಶ ಪ್ರೇಮ ಬೆಳೀತೈತಿ. ಅವರು ದೇಶಕ್ಕೆ ಏನಿದು ದೇಶಕ್ಕೆ ಏನಾದ್ರು ಗಂಡಾಂತರ ಬಂದಾಗ ಎದಿಗೊಟ್ಟು ನಿಲ್ತಾರೆ. ಬರೀ ಸೈನಿಕರು ನಿಲ್ಬೇಕಂತಲ್ಲ. ಸಂದರ್ಭ ಬಂದರೆ ಯುದ್ಧ ಅಂತ ಸಂದರ್ಭ ಆದರೆ ಸೈನಿಕರು ಕೊರತೆ ಆದರೆ ಪ್ರತಿಯೊಬ್ಬ ಪ್ರಜೆನೂ ಭಾಗವಹಿಸ್ಬೇಕಾಗ್ತದೆ. ಅದಕ್ಕೆ ಬೇಸಿಕ್ ನೀಡ್ಸ್ ಏನು ನಾವೇನು ಮಾಡಬೇಕು, ಎಂತ ಮಾಡಬೇಕು ಅದನ್ನೆಲ್ಲನೂ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕಂತ. ಯಾಕಂದರೆ ನಿನ್ನೆ ಇದು ಒಂದು ಡಿಬೇಟ್ ನೋಡಿ ನನಗೆ ಅದೊಂದು ಇದಾಯಿತು. ನಿಜವಾಗ್ಲೂ ನೋಡಿದರೆ ನನ್ನ ಮಕ್ಕಳನ್ನ ಕರೆದು ನೋಡಿದ್ರೆ ಕೆಲವೊಂದು ಸಬ್ಜೆಕ್ಟ್ ಕೇಳಿ ಹೇಳೋಕ್ಕಾಗಿಲ್ಲ. ಇಲ್ಲಿ ಓದ್ತಾ ಇದ್ದಾರೆ ಕೆಲವೊಂದು ಕೇಳಿ ಹೇಳೋಕ್ಕಾಗಿಲ್ಲ. 95% ಕರ್ತಾರೆ. ಇದ್ರ ಬಗ್ಗೆ ಹೇಳೋಕ್ಕಾಗ್ತದೆ. ಅದಕ್ಕೆ ಆ ಡಿಬೇಟ್ ಕರೆಕ್ಟ್ ಅಕ್ಷರಶ ನಿಜ ಐತಿ. ನಾವು ದಯವಿಟ್ಟು ಹೇಳ್ತೀನಿ, ನಮ್ಮ ಕೆಲಸದ ಜೊತೆಗೇ ಮಕ್ಕಳಿಗಿನ್ನೂ ದೇಶದ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಮಾಹಿತಿ ಕೊಟ್ಟು ಜ್ಞಾನ ಕೊಟ್ಟು ನಾವು ಬೆಳೆಸಿದ್ರೆ ಮುಂದೆ ಒಂದು ಹಾಗೆ ಕೆಲವೊಂದು ಕಳೆದಂಗೆ ವರ್ಷಗಳು ಕಳೆದಂಗೆ ಸ್ವಾತಂತ್ರ್ಯ ನಿಜವಾದ ಸಿಕ್ತು ಅಂತ ನಾವು ಹೇಳಕ್ತೀವಿ. ಮತ್ತು ಇವರು ಒಂದು ಮಾತು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿಜವಾಗ್ಲೂ ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಗ್ತದೆ ಅಂತ ತಿಳ್ಕೊಂಡ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ನಾವು ಹೆಂಗೆ ನಾವು ಬಳಸ್ಬೇಕಂತ ಹೇಳಿದರೆ ಅದ್ರ ಮೌಲ್ಯ, ಅದ್ರ ಸ್ವಾತಂತ್ರ್ಯದ ಮೌಲ್ಯ ಎಷ್ಟು ಲಕ್ಷ ಕ್ರಾಂತಿ ಅದು, ಎಷ್ಟು ಇತಿಹಾಸ ಸೃಷ್ಟಿ ಆಯಿತು, ಈಗ ತೊಗೋಬೇಕಾದ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದರು, ಮಕ್ಕಳಿಲ್ಲ ಮನೆಯಲ್ಲಿಲ್ಲ ಎಲ್ಲರೂ ಬಿಟ್ಟು ಪ್ರಾಣ ತ್ಯಾಗ ಮಾಡಿದರು. ಇಂಥವ್ರೊಬ್ಬರಿಗೆ ಇಂಥವ್ರನ್ನೆಲ್ಲ ಇನ್ಸ್ಪೈರ್ ಆಗೋರಿಗೆ ಅವ್ರಿಗೆ ನಾವು ಹೇಳ್ಬೇಕು. ಮುಂದಾಗಿನ ನಾವು ನಮ್ಮ ಪೀಳಿಗೆಗೆ ನಾವು ರೆಡಿ ಮಾಡಿದಂತೆ ನಾವು ಬರೀ ಮಾಲಿ ಹಾಕೋದು, ಪೂಜೆ ಮಾಡೋದು, ಮನೆಗೆ ಹೋಗಿ ಇಷ್ಟೇ ಆಗುತ್ತೆ. ಅಭಿವೃದ್ಧಿ ಹೊಂದಿದ ದೇಶ ಅನ್ಸ್ಕೊಬೇಕಾದ್ರೆ ಇದೊಂದು ಮಾಡ್ಬೇಕಂತೇಳಿ ತಪ್ಪಿನೇನೋ ಗೊತ್ತಿಲ್ಲ. ಒಟ್ಟು ಅನಿಸಿಕೆ ಮಕ್ಕಳಿಗೆ ಹೇಳಿದ್ರೆ ಮುಂದಿನ ಪೀಳಿಗೆ ಸೃಷ್ಟಿ ಮಾಡೋದು ದೇಶನ ನಾವು. ಇಲ್ಲಾಂದರೆ ನಮ್ಮಂಗೆ ಯಾವನೋ ಒಬ್ಬರು ಭಾಷಣಕಾರ ಇರ್ತಾನೆ, ಏನೋ ಮಾತಾಡ್ತಾರೆ ಹೋಗ್ತಾರೆ. ಆಗಿದ್ದರೆ ಅಷ್ಟಕ್ಕೆ ನಮ್ಮ ಸ್ವಾತಂತ್ರ್ಯೋತ್ಸವವನ್ನು ಯಾವುದು ಸೀಮಿತ ಆಗಬಾರ್ದು. ಪ್ರತಿಯೊಂದು ಇತಿಹಾಸವನ್ನು ನಾವು ಬಲ್ಲವರಾಗಬೇಕು. ಅಂದಾಗ ಮಾತ್ರ ಅವಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳ್ತೀವಿ. ಮತ್ತು ನೋಡಿ ಎಷ್ಟೊಂದು ಅನಾಚಾರಗಳು ನಡೀತಾವೆ. ಎಲ್ಲಿ ಜ್ಞಾನ ಐತಿ, ಎಲ್ಲಿ ವಿದ್ಯಾವಂತರಿದ್ದಾರಲ್ಲ ಅಲ್ಲೇ ಅನಾಚಾರಗಳು ನಡೀತಾ ಇದ್ದಾವೆ, ಅಲ್ಲೇ ಕೆಟ್ಟ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಈಗ ನಮ್ಮ ಹಳ್ಳಿ ಕಡೆ ರೈತರಂತೆ ನೋಡಿ ನೀವು, ಅವ್ರಿಗೇನು ಬರ್ತಿರೋದಿಲ್ಲ, ಆರಾಮ್ ದುಡಿತಾರೋ ಕೆಲಸ ಮಾಡ್ತಾರೆ, ಮತ್ತು ಕೆಟ್ಟ ವಿಚಾರ ಬರೋದಿಲ್ಲ ತಲೆಯಲ್ಲಿ. ಅವ್ರು ಯಾಕಂದರೆ ಅಷ್ಟಕ್ಕಷ್ಟೇ ಅವರು ದುಡಿಮೆ ಅಷ್ಟೇ ಮಾಡ್ತಿರ್ತಾರೆ. ಎಲ್ಲಿ ನಾವು ವಿದ್ಯಾವಂತರಿದ್ದೀವಲ್ಲ ಅಲ್ಲೇ ಸ್ಟಾರ್ಟ್ ಹೋಗಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋಕ್ಕೆ ನಾವು ವಾಮ ಮಾರ್ಗನೇ ಹಿಡಿಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಾವು ಇವತ್ತಿನಿಂದ ತೊಳೆದು ನಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಅಂತಲ್ಲ, ನಮ್ಮ ಬೇರೆ ನಮ್ಮ ಒಡನಾಟಿಗಳಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಅಕ್ಕಪಕ್ಕ ಇರೋರಿಗೇನೂ ಸ್ವಾತಂತ್ರ್ಯೋತ್ಸವದ ಬಗ್ಗೆ, ದೇಶದ ಬಗ್ಗೆ, ಭಾಷೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಹೇಳಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅವತ್ತು ನಮಗೆ ಸಿಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ನನಗೆ ಒಂದೆರಡು ಮಾತುಗಳು ಅವಕಾಶ ಮಾಡಿಕೊಟ್ಟು ನನ್ನ ಅಧಿಕಾರಿಗಳಿಗೂ ಹಾಗೂ ನನ್ನ ನೌಕರ ಮಿತ್ರರಿಗೂ ವಂದಿಸುತ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯ ಶುಭಾಶಯಗಳು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ.